ಇನ್ನು ಮುಸ್ಲಿಮರನ್ನ ಯಾವುದೇ ಕಾರಣಕ್ಕೂ ಕೂಡ ನಾನು ಆಲಿಂಗನ ಮಾಡಲ್ಲ ಅಂತ ಹಿಂದೂ ಪರಿಷತ್ತಿನ ಮುಖಂಡ ಆಗಿರುವಂತಹ ಪ್ರವೀಣ್ ತೊಗಾಡಿಯಾ ಒಂದು ಹೇಳಿಕೆ ನೀಡಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದಂತಹ ಪ್ರವೀಣ್, ನಾನು ಹಿಂದೂಗಳಿಗೆ ಮಾತ್ರ ಐ ಲವ್ ಯು ಹೇಳ್ತೇನೆ, ಯಾವುದೇ ಕಾರಣಕ್ಕೂ ಕೂಡ ನಾನು ಮುಸ್ಲಿಮರನ್ನ ಭೇಟಿ ಮಾಡೋದಿಲ್ಲ. ಮೊಘಲರ ಜೊತೆ ಸಂಬಂಧ ಇಟ್ಟವರ ಸ್ನೇಹ ಪ್ರೀತಿ ಯಾವುದು ಬೇಡ. ನಾನು ಛತ್ರಪತಿ ಸಂಭಾಜಿ ಮಹಾರಾಜರ ಅನುಯಾಯಿ. ಬಡ ಹಿಂದೂಗಳು ಯಾರೇ ಇರಲಿ ಅವರನ್ನು ಪ್ರೀತಿಸ್ತೇನೆ. ಇನ್ನು ನಾ ಅಪ್ಪು ಜಾನ್, ನಾ ಚುಚ್ಚು ಜಾನ್, ನಾನ್ ಕಪ್ಪು ಜಾನ್ ಸವಾಸವೇ ಬೇಡ ಅಂತ ವಿವಾದಾತ್ಮಕ ಹೇಳಿಕೆಯನ್ನ ವಿಜಯಪುರದಲ್ಲಿ ಕೊಟ್ಟಿದ್ದಾರೆ. मैं नहीं मिलूंगा, नहीं मिलूंगा। मैं आई लव वही हिंदू को करूंगा, गले मिलूंगा जिन्होंने मुगलों की तलवार के सामने सर कट गया फिर भी मजहब नहीं छोड़ा। मैं छत्रपति संभाजी महाराज का अनुयायी, इसलिए गरीब हिंदू शेड्यूल्ड कास्ट ट्राइब है वो मेरा दिल का टुकड़ा है, क्योंकि उनके बाप दादाओं ने मुगलों की तलवार के सामने नहीं टेके थे, और जो मुगलों के साथ रहे उनका न फूल चाहिए, न स्नेह चाहिए, न अब्बू जान, न चच्चू जान, न कक्कू जान, न पक्कू जान। ಆಲ್ ರೈಟ್, ಓಕೆ. ನಾ ಅಪ್ಪು ಜಾನ್, ನಾ ಚಚ್ಚು ಜಾನ್, ನಾ ಕಪ್ಪು ಜಾನ್ ಸಹವಾಸವೇ ಬೇಡ. ಮುಸ್ಲಿಮರನ್ನ ಯಾವುದೇ ಕಾರಣಕ್ಕೆ ಎದುರುಗಡೆ ಬಂದರೂ ಕೂಡ ನಾನು ಅವರನ್ನು ಆಲಿಂಗನ ಮಾಡಲ್ಲ. ಅದರಲ್ಲೂ ಕೂಡ ಗರೀಬ್ ಮತ್ತು ದಲಿತ ಹಿಂದೂ SC ST ಮೇರಾ ದಿಲ್ ಕಟ್ಟು ಕೂಡ ಹೈ. ಅವ್ರನ್ನೆಲ್ಲ ಒಂದೇ ಕ್ಯಾಟಗರಿಗೆ ಸೇರಿಸ್ಬಿಟ್ಟು ಪ್ರವೀಣ್ ತೊಗಾಡಿಯಾ ಅವರು ಗರೀಬ್ SC ST ಕ್ಯೂಂಕಿ ಅವರು ಮೊಘಲರ ಜೊತೆ ಹೋರಾಟ ಮಾಡಿದ್ದಾರೆ ಅಂತ. ಸೊ ಗರೀಬ್ SC STನ ಒಂದು ತಕಡಿಯಲ್ಲೇ ಅಂದರೆ ಒಂದು ಸಪ್ರೇಟ್ ತಕಡಿಯಲ್ಲಿ ಇಟ್ಟಿದ್ದಾರೆ. ಇರಲಿ, ಪ್ರವೀಣ್ ತೊಗಾಡಿಯಾ ಅವರ ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗ ನಮ್ಮೊಂದಿಗೆ ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಅವರು ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ತಮ್ಮದು ಇದೇ ಥರದ ಒಂದು ಸೇಮ್ ಸ್ಟೇಟ್ಮೆಂಟ್ ಅಲ್ವಾ ಸರ್? ನಾನು ಜಸ್ಟ್ ನೋಡಿದೆ ಈಗ. ಏನಂತ ಕಾಂಟ್ರವರ್ಸಿ ಅಂತನ್ನುವಂಥದ್ದು ಏನಿಲ್ಲ, ವಿವಾದಾತ್ಮಕ ಅನ್ನುವಂಥದ್ದು ಏನಿಲ್ಲ, ಸಹಜವಾದಂತ ಹೇಳಿಕೆಯನ್ನು ಹೇಳಿದ್ದಾರೆ. ಇವತ್ತಿನ ದಿನದಲ್ಲಿ ಇಡೀ ಜಗತ್ತಿನಲ್ಲಿ ನಡೀತಾ ಇರುವಂತ ಪ್ರಕ್ರಿಯೆ, ದೇಶದಲ್ಲಿ ನಡೀತಾ ಇರುವಂತದ್ದು ಪಹಲ್ಗಾಮ್ ಇರ್ಬೋದು, ಮುರ್ಷಿದಾಬಾದ್ ಇರ್ಬೋದು, ಇವೆಲ್ಲ ಘಟನೆಗಳು ನೋಡಿದ್ರೆ ಒಂಥರ ಮುಸ್ಲಿಮರ ನಡವಳಿಕೆ, ಅವರ ವರ್ತನೆ ಸರಿ ಇಲ್ಲ ಅಂತನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ತೊಗಾಡಿಯಾ ಅವರು ಹೇಳಿದ್ದು, ನಾವು ಹಿಂದೂಸ್ತಾನದಲ್ಲಿವಿ, ಹಿಂದೂಗಳ ಪರವಾಗಿ ಹಿಂದೂಗಳು ಮುಸಲ್ಮಾನರು ಹಿಂದೂಗಳು ಒಟ್ಟಿಗೆ ಇರಬಾರ್ದು ಅಲ್ಲ, ಇರಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಪಾಕಿಸ್ತಾನ ಮಾಡಿದ್ರು. ಜಿನ್ನಾ ಹೇಳಿದ್ದೇನು, ಹಿಂದೂ ಮುಸ್ಲಿಂ ಒಂದು ಕಡೆಗೆ ಇರಕ್ ಸಾಧ್ಯನೇ ಇಲ್ಲ. ಅವರು ಮೂರ್ತಿ ಪೂಜಕರು, ನಾವು ಮೂರ್ತಿ ಪೂಜಕರಲ್ಲ. ನಮ್ಮ ಹೆಣ್ಮಕ್ಳೆಲ್ಲ ಬುರ್ಕಾ ಹಾಕ್ತಾರೆ, ಅವ್ರು ಬುರ್ಕಾ ಹಾಕೊಳ್ಳೋಲ್ಲ. ಕುಂಕುಮ ಹಚ್ಕೊಳ್ತಾರೆ, ನಮ್ ಕುಂಕುಮ ಹಚ್ಕೊಳ್ಳೋದಲ್ಲ. ಹೀಗೆಲ್ಲ ಡಿಫರೆನ್ಸ್, ಒಂದು 100 ಡಿಫರೆನ್ಸ್ ಹೇಳಿದ ಪರಿಣಾಮದಿಂದ ನಾವು ಪಾಕಿಸ್ತಾನ ಬೇಕು ಅಂತನ್ನುವಂತ ದೃಷ್ಟಿಕೋನ, ಅವರು ಧರ್ಮದ ಆಧಾರದ ಮೇಲೆ ಪಾಕಿಸ್ತಾನ ಆಗಿದ್ದು, ಇನ್ಯಾವುದೋ ಇದ್ರ ಮೇಲೆ ಅಲ್ಲ. ಸೊ ಇಲ್ಲಿ ಇರುವಂತ ಮುಸ್ಲಿಮ್ರು ಇವತ್ತು ಧರ್ಮದ ಆಧಾರದ ಮೇಲೆ ಅವರ ನಡವಳಿಕೆ ಇದೆ. ದೇಶ, ಸಂವಿಧಾನ ಅನ್ನುವಂಥದ್ದು ಅವರಲ್ಲಿ ಇಲ್ಲ. ಈ ದೇಶಕ್ಕೆ ಅನ್ನ ಹಾಕಿದೆ, ಇದೇ ದೇಶದಲ್ಲೇ ಹುಟ್ಟಿದ್ದಾರೆ, ಈ ದೇಶಕ್ಕೆ ಬದ್ಧರಾಗಿರ್ಬೇಕು ಅನ್ನುವಂತ ಮಾನಸಿಕತೆ ಎಲ್ಲಿದೆ? ಯಾವ್ಯಾವ ರೀತಿ ಅವ್ರ ನಡವಳಿಕೆ ಇದೆ? ನಾವು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಓಕೆ, ಥ್ಯಾಂಕ್ ಯು ಸರ್ ಮುತಾಲಿಕ್ ಅವರು.